ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ದಿನಾಂಕ 12/1/2026 ಕರೆಂಟ್ ಅಫೇರ್ಸ್ ಅನ್ನು ಡಿಸ್ಕಸ್ ಮಾಡೋಣ. ಪ್ರಶ್ನೆ 1. ಜನವರಿ 2026ರಲ್ಲಿ ಭಾರತೀಯ ಸೇನೆಯ ಸುಧಾರಿತ ಡ್ರೋನ್ ಸಾಮರ್ಥ್ಯದೊಂದಿಗೆ ರಚಿಸಿದ ಆಧುನಿಕ ಯುದ್ಧ ಪಡೆಯ ಹೆಸರೇನು? ರುದ್ರ, ಗರುಡ, ವಜ್ರ, ಭೈರವ. ಇಂಪಾರ್ಟೆಂಟ್ ಕ್ವಶನ್ ಇದು, ಸ್ಟಾರ್ ಕ್ವಶನ್ ಕೇಳ್ಬೋದು ಎಕ್ಸಾಮ್ ಅಲ್ಲಿ. ಸರಿಯಾದ ಉತ್ತರ ಭೈರವ. ಭಾರತೀಯ ಸೇನೆಯ ಸುಧಾರಿತ ಡ್ರೋನ್ ಸಾಮರ್ಥ್ಯದೊಂದಿಗೆ ರಚನೆಯಾಗಿರ್ತಕ್ಕಂಥ ಯುದ್ಧ ಪಡೆಯ ಹೆಸರನ್ನ ಭೈರವ ಅಂತ ಕರೀತಾರೆ. ಭೈರವ ಬೆಟಾಲಿಯನ್ಗಳನ್ನ ಯುದ್ಧತಂತ್ರದ ಮತ್ತು ಕಾರ್ಯಾಚರಣೆಯ ಮಟ್ಟದಲ್ಲಿ ಹೆಚ್ಚಿನ ವೇಗದ ಆಕ್ರಮಣ ಮತ್ತು ವಿಶೇಷ ಕಾರ್ಯಾಚರಣೆಗಳಿಗಾಗಿ ವಿನ್ಯಾಸಗೊಳಿಸಲಾಗಿದೆ. ಸುಮಾರು 15 ಭೈರವ ಬೆಟಾಲಿಯನ್ಗಳನ್ನ ಈಗ ಶುರು ಮಾಡಲಾಗಿದ್ದು, ಇದನ್ನ 25 ಮಾಡುವಂತ ಯೋಜನೆಗಳಿವೆ. ಈ ಘಟಕಗಳು ಪ್ಯಾರಾ ವಿಶೇಷ ಪಡೆಗಳು ಮತ್ತು ನಿಯಮಿತ ಪದಾತಿ ದಳಗಳ ನಡುವಿನ ಅಂತರವನ್ನು ಕಡಿಮೆ ಮಾಡುವ ಉದ್ದೇಶವನ್ನ ಇಟ್ಟುಕೊಂಡು ತಯಾರು ಮಾಡಲಾಗಿದೆ. 2025ರ ವರ್ಷದ ಕರೆಂಟ್ ಅಫೇರ್ಸ್ PDF ಅವೈಲೇಬಲ್ ಇದೆ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸ್ಆಪ್ ನಂಬರ್ ಇದೆ, ಅಥವಾ ಇಲ್ಲಿ ನೀವು ವಾಟ್ಸ್ಆಪ್ ನಂಬರ್ ಅನ್ನ ಕಾಣಬಹುದು ಚಿತ್ರದಲ್ಲಿ. ಸೊ ಈ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಅನ್ನ ಮಾಡಿ ಈ PDF ನೋಟ್ಸ್ಗಳನ್ನ ನೀವು ಪರ್ಚೇಸ್ ಮಾಡಬಹುದಾಗಿರುತ್ತೆ. ಜೊತೆಗೆ RRB NTPC ಎಕ್ಸಾಮ್ ಬರ್ತಾ ಇರೋದ್ರಿಂದ ಗ್ರಾಜುಯೇಷನ್, ಅಂಡರ್ ಗ್ರಾಜುಯೇಷನ್, RPF ಎಕ್ಸಾಮ್ ಮತ್ತು SSC GD ಎಕ್ಸಾಮ್ನ GK ಸೆಕ್ಷನ್ನ ಕ್ವೆಶನ್ಸ್ ಅನ್ನ 2025ರ ಕ್ವೆಶನ್ಸ್ ಅನ್ನ ಕಲೆಕ್ಟ್ ಮಾಡಿದ್ದೀವಿ. ಇದು ಬೇಕು ಅಂದ್ರೆ ಕೂಡ ನೀವು ಪರ್ಚೇಸ್ ಮಾಡ್ಕೋಬಹುದು. ಹೆಚ್ಚಿನ ಮಾಹಿತಿಗೆ ವಾಟ್ಸ್ಆಪ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ. ನೆಕ್ಸ್ಟ್ ಕ್ವೆಶನ್, 2024ರ ಹೊತ್ತಿಗೆ ಯಾವ ರಾಜ್ಯವು ಅತಿ ಹೆಚ್ಚು ಮೀಸಲಾದ ಸಾಮಾಜಿಕ ಮಾಧ್ಯಮ ಮೇಲ್ವಿಚಾರಣಾ ಕೋಶಗಳನ್ನ ಹೊಂದಲಿದೆ? ಸೊ ಹೊಂದಿದೆ ಅಂತ ಪ್ರಶ್ನೆ ಇದು. ಸರಿಯಾದ ಉತ್ತರ ಬಿಹಾರ. 5 ವರ್ಷಗಳಲ್ಲಿ ಭಾರತಾದ್ಯಂತ ಪೊಲೀಸರು ವಿಕಸಿಸುತ್ತಿರುವ ಅಪರಾಧಗಳ ಪ್ರವೃತ್ತಿಗಳನ್ನ ಪತ್ತೆ ಹಚ್ಚಲು ಸಾಮಾಜಿಕ ಮಾಧ್ಯಮ ಮೇಲ್ವಿಚಾರಣೆಯನ್ನ ವಿಸ್ತರಿಸಿದ್ದಾರೆ. 2020ರಲ್ಲಿ 28 ರಾಜ್ಯಗಳು ಮತ್ತು 8 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ 262 ಇದ್ದ ಈ ಮೀಸಲಾದ ಕೋಶಗಳು 2024ರಲ್ಲಿ 300ಕ್ಕೆ ಏರಿಕೆಯಾಗಿದೆ. ಇದರಲ್ಲಿ ಬಿಹಾರದಲ್ಲಿ ಹೈಯೆಸ್ಟ್ 52, ಮಹಾರಾಷ್ಟ್ರ 50, ಪಂಜಾಬ್ 48, ಪಶ್ಚಿಮ ಬಂಗಾಳ 38 ಮತ್ತು ಅಸ್ಸಾಂ 37 ಅತಿ ಹೆಚ್ಚು ಕಂಡು ಬಂದಿರ್ತವೆ. ಸೊ 2020ರಲ್ಲಿ 376 ಇದ್ದಂತ ಸೈಬರ್ ಅಪರಾಧ ಪೊಲೀಸ್ ಠಾಣೆಗಳ ಸಂಖ್ಯೆ 2024ರಲ್ಲಿ 624 ಆಗಿದೆ. ಸಂಖ್ಯೆಗಳು ಏರಿಕೆಯಾಗಿದೆ ಅಂದ್ರೆ ಅರ್ಥ ಕ್ರೈಮ್ ರೇಟ್ ಕೂಡ ಕೊಡುತ್ತೆ. ನೆಕ್ಸ್ಟ್, ಸಾಗರ ದ್ವೀಪ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ತಮಿಳುನಾಡು, ಕೇರಳ, ಪಶ್ಚಿಮ ಬಂಗಾಳ, ಮಹಾರಾಷ್ಟ್ರ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಪಶ್ಚಿಮ ಬಂಗಾಳದಲ್ಲಿ ಸಾಗರ ದ್ವೀಪ ಕಂಡುಬರುತ್ತೆ. ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಸಾಗರ ದ್ವೀಪವನ್ನ ಮುಖ್ಯ ಭೂಭಾಗದೊಂದಿಗೆ ಸಂಪರ್ಕಿಸಲು ಮುರಿಗಂಗಾ ನದಿಯ ಮೇಲೆ 5 ಕಿಲೋಮೀಟರ್ ಸೇತುವೆಯನ್ನ ಸಿದ್ಧಪಡಿಸಲಾಗಿದೆ. ಆ ಸೇತುವೆಗೆ ಅಡಿಪಾಯ ಹಾಕಿದ್ದಾರೆ. ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಗಳು ಮಮತಾ ಬ್ಯಾನರ್ಜಿ ಅವರು ಪ್ರೆಸೆಂಟ್ ಇರ್ತಕ್ಕಂಥವ್ರು. ಗಂಗಾ ಸಾಗರ್ ಅಥವಾ ಸಾಗರ ದ್ವೀಪ ಎಂಬ ಹೆಸರಿನಿಂದ ಇದನ್ನ ಕರೆಯಲಾಗುತ್ತೆ. ಪಶ್ಚಿಮ ಬಂಗಾಳದ ಗಂಗಾ ಡೆಲ್ಟಾದಲ್ಲಿ ಕಂಡುಬರುತ್ತೆ. ಕೋಲ್ಕತ್ತಾ, ಪಶ್ಚಿಮ ಬಂಗಾಳದ ರಾಜಧಾನಿ ಕೋಲ್ಕತ್ತಾದಿಂದ ದಕ್ಷಿಣಕ್ಕೆ ಸುಮಾರು 100 ಕಿಲೋಮೀಟರ್ ದೂರದಲ್ಲಿ ಇದು ಕಂಡುಬರುತ್ತೆ. ಈ ದ್ವೀಪವು ಹೂಗ್ಲಿ ನದಿಯ ಮುಖಭಾಗದಲ್ಲಿ ಕಂಡುಬರುತ್ತೆ. ಪೂರ್ವಕ್ಕೆ ಮುಖ್ಯ ಭೂಭಾಗದೊಂದಿಗೆ ಬೇರ್ಪಟ್ಟಿರೋದನ್ನು ನಾವು ಗಮನಿಸಬಹುದಾಗಿರುತ್ತದೆ. ಜನವರಿ ಮಧ್ಯದಲ್ಲಿ ಗಂಗಾ ಸಾಗರ್ ಜಾತ್ರೆಯ ಸಮಯದಲ್ಲಿ ಸಾವಿರಾರು ಜನ ಭೇಟಿ ನೀಡುವಂತ ಪವಿತ್ರ ಹಿಂದೂ ಯಾತ್ರಾ ಸ್ಥಳ ಈ ಸಾಗರ ದ್ವೀಪ ಆಗಿರುತ್ತೆ. ನೆಕ್ಸ್ಟ್, ಕೈಗೆಟಕುವ ವಸತಿಗಳನ್ನ ಉತ್ತೇಜಿಸುವ ಸಮಗ್ರ ಚೌಕಟ್ಟು ಎಂಬ ಶೀರ್ಷಿಕೆಯ ವರದಿಯನ್ನು ಇತ್ತೀಚೆಗೆ ಬಿಡುಗಡೆ ಮಾಡಿದಂತಹ ಸಂಸ್ಥೆ ಯಾವುದು? ಸರಿಯಾದ ಉತ್ತರ ನೀತಿ ಆಯೋಗ. ಭಾರತಾದ್ಯಂತ ಕೈಗೆಟುಕುವ ವಸತಿ ಕುರಿತು ನೀತಿಗಳನ್ನ ಮಾರ್ಗದರ್ಶನ ಮಾಡಲು ನೀತಿ ಆಯೋಗವು ಕೈಗೆಟುಕುವ ವಸತಿಯನ್ನು ಉತ್ತೇಜಿಸಲು ಸಮಗ್ರ ಚೌಕಟ್ಟು ಎಂಬ ಹೆಸರಿನಲ್ಲಿ ಶೀರ್ಷಿಕೆಯಲ್ಲಿ ವರದಿಯನ್ನ ಪ್ರಕಟ ಮಾಡಿರುತ್ತೆ ರೀಸೆಂಟ್ ಆಗಿ. ಅಂದ ಹಾಗೆ ನೀತಿ ಆಯೋಗ ಭಾರತ ಸರ್ಕಾರದ ಯೋಜನಾ ಆಯೋಗದ ಬದಲಾಗಿ ಬಂದಿರತಕ್ಕಂತ ಒಂದು ಸಂಸ್ಥೆ ಆಗಿರುತ್ತೆ. ನೆಕ್ಸ್ಟ್, 2026ರ ರಾಷ್ಟ್ರೀಯ ಜವಳಿ ಸಚಿವರ ಸಮ್ಮೇಳನದ ವಿಷಯವೇನು? ಅಂದ್ರೆ ಥೀಮ್ ಆಗಿತ್ತು ಅಂತ. ಇದಕ್ಕೆ ಸರಿಯಾದ ಉತ್ತರ ಭಾರತದ ಜವಳಿ, ನೇಯ್ಗೆಯ ಬೆಳವಣಿಗೆ, ಪರಂಪರೆ ಮತ್ತು ನಾವೀನ್ಯತೆ. ಇದು 2026ರ ರಾಷ್ಟ್ರೀಯ ಜವಳಿ ಸಚಿವರ ಸಮ್ಮೇಳನದ ಧ್ಯೇಯವಾಕ್ಯವಾಗಿತ್ತು. ಇದನ್ನ ಅಸ್ಸಾಂನ ಗುವಾಹಟಿ ಉದ್ಘಾಟನೆ ಮಾಡಲಾಗಿರುತ್ತೆ. ಅಸ್ಸಾಂ ಸರ್ಕಾರ ಜವಳಿ ಸಚಿವಾಲಯದ ಸಹಯೋಗದೊಂದಿಗೆ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ರು. 2 ದಿನಗಳ ಈ ಸಮ್ಮೇಳನಕ್ಕೆ ಭಾರತೀಯ ಜವಳಿ, ನೇಯ್ಗೆಯ ಬೆಳವಣಿಗೆ, ಪರಂಪರೆ ಮತ್ತು ನಾವೀನ್ಯತೆ ಎಂಬ ಶೀರ್ಷಿಕೆಯಡಿ ಥೀಮ್ ನಡಿ ಈ ಕಾರ್ಯಕ್ರಮವನ್ನು ನಡೆಸಲಾಯಿತು.
ಇದು ಜವಳಿಯಲ್ಲಿ ನೀತಿ, ಹೂಡಿಕೆ, ಸುಸ್ಥಿರತೆ, ರಫ್ತು, ಮೂಲಸೌಕರ್ಯ, ತಾಂತ್ರಿಕ ಪ್ರಗತಿಯ ಕುರಿತು ಚರ್ಚಿಸಲು ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಜವಳಿ ಸಚಿವರು ಮತ್ತು ಹಿರಿಯ ಅಧಿಕಾರಿಗಳನ್ನು ಒಟ್ಟುಗೂಡಿಸುವ ಒಂದು ಸಮ್ಮೇಳನ ಆಗಿತ್ತು. ನೆಕ್ಸ್ಟ್, ಬಿಮ್ಸ್ಟೆಕ್ ದೇಶಗಳಿಗೆ ಕ್ಯಾನ್ಸರ್ ಆರೈಕೆಯಲ್ಲಿ ವಿಶೇಷ ತರಬೇತಿ ಕಾರ್ಯಕ್ರಮದ 2ನೇ ಹಂತವನ್ನು ಯಾವ ನಗರದಲ್ಲಿ ಪ್ರಾರಂಭಿಸಲಾಯಿತು? ಇದಕ್ಕೆ ಸರಿಯಾದ ಉತ್ತರ ವಿಶಾಖಪಟ್ಟಣಂ. ಬಿಮ್ಸ್ಟೆಕ್ ದೇಶಗಳಿಗೆ ಕ್ಯಾನ್ಸರ್ ಆರೈಕೆ ವಿಶೇಷ ತರಬೇತಿ ಕಾರ್ಯಕ್ರಮದ 2ನೇ ಹಂತವನ್ನ ವಿಶಾಖಪಟ್ಟಣಂನ ಹೋಮಿ ಬಾಬಾ ಕ್ಯಾನ್ಸರ್ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಲ್ಲಿ ಪ್ರಾರಂಭಿಸಲಾಗಿದೆ. ಈ ಉಪಕ್ರಮ ಹೆಚ್ಚುತ್ತಿರುವ ಕ್ಯಾನ್ಸರ್ ಹೊರೆ ಮತ್ತು ಈ ಪ್ರದೇಶದಲ್ಲಿ ಗುಣಮಟ್ಟದ ಆರೈಕೆ ನೀಡೋದಕ್ಕೆ ಮಾಡಿರ್ತಕ್ಕಂಥ ಕಾರ್ಯಕ್ರಮವಾಗಿದೆ. ಇದು ಕ್ಯಾನ್ಸರ್ ಆರೈಕೆ ಸೇವೆಗಳನ್ನು ಸುಧಾರಿಸುವುದು, ಕೌಶಲ್ಯಗಳನ್ನು ಹೆಚ್ಚಿಸುವುದು ಮತ್ತು ಪ್ರಾದೇಶಿಕ ಸಹಯೋಗ ಮತ್ತು ಸಂಶೋಧನೆಯನ್ನು ಬೆಳೆಸುವ ಗುರಿಯನ್ನು ಹೊಂದಿರುತ್ತೆ. ಈ ಕಾರ್ಯಕ್ರಮವನ್ನು ಭಾರತದ ಪ್ರಧಾನಮಂತ್ರಿಗಳು 6ನೇ ಬಿಮ್ಸ್ಟೆಕ್ ಶೃಂಗಸಭೆಯಲ್ಲಿ ಘೋಷಣೆ ಮಾಡಿದ್ರು ಮತ್ತು ಇದನ್ನ ಟಾಟಾ ಮೆಮೋರಿಯಲ್ ಸೆಂಟರ್ ವಿದೇಶಾಂಗ ಸಚಿವಾಲಯದ ಬೆಂಬಲದೊಂದಿಗೆ ನಡೆಸಲಾಗ್ತಾ ಇದೆ. ನೆಕ್ಸ್ಟ್ ಕ್ವೆಶ್ಚನ್, ಅಭಯಾರಣ್ಯ ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ? ಸರಿಯಾದ ಉತ್ತರ ಮಹಾರಾಷ್ಟ್ರದಲ್ಲಿ ಕಂಡುಬರುತ್ತೆ. ತಾಯಿಯನ್ನ ಕಳೆದುಕೊಂಡ ನಂತರ 3 ವರ್ಷಗಳ ಹಿಂದೆ ರಕ್ಷಣೆ ಮಾಡಲಾದಂತಹ PKT7CP1 ಎಂದು ಗುರುತಿಸಲಾದ 3 ವರ್ಷದ ಹುಲಿಮರಿಯನ್ನ ಮರು ಅರಣ್ಯೀಕರಣಕ್ಕಾಗಿ ಧ್ಯಾನಗಂಗಾ ವನ್ಯಜೀವಿ ಅಭಯಾರಣ್ಯಕ್ಕೆ ಸ್ಥಳಾಂತರ ಮಾಡಲಾಗಿತ್ತು. ಹಾಗಾಗಿ ಈ ಧ್ಯಾನಗಂಗಾ ವನ್ಯಜೀವಿ ಅಭಯಾರಣ್ಯ ಸುದ್ದಿಯಲ್ಲಿತ್ತು. ಇದು ಮಹಾರಾಷ್ಟ್ರದ ಬುಲ್ತಾನ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಧ್ಯಾನಗಂಗಾ ನದಿ ಬಳಿ ಇದು ಕಂಡುಬರುತ್ತೆ. ಈ ಅಭಯಾರಣ್ಯ ಸುಮಾರು 205 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದ್ದು 2 ಸರೋವರಗಳನ್ನು ಇಲ್ಲಿ ನಾವು ಕಾಣಬಹುದಾಗಿರುತ್ತದೆ. ಇದು ವಿಶ್ವಸಂಸ್ಥೆಯ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾದ ಪಶ್ಚಿಮ ಘಟ್ಟಗಳ ಸುಂದರವಾದ ಬೆಟ್ಟಗಳಿಂದ ಆವೃತವಾಗಿರುವುದನ್ನು ನಾವಿಲ್ಲಿ ಗಮನಿಸಬಹುದು. ನೆಕ್ಸ್ಟ್, ಸೌರ ಪ್ಲಾಸ್ಮಾದ ಪರಿಣಾಮ ಅಧ್ಯಯನ ಮಾಡೋದಕ್ಕೆ ಆದಿತ್ಯ L1 ಉಪಗ್ರಹದ ನೀಡಿದ ಮಾಹಿತಿ ಆಧಾರ ಅಂತ ಹೇಳಲಾಗ್ತಾ ಇದೆ. ಭೂಮಿಯ ಕಾಂತೀಯ ಕ್ಷೇತ್ರದ ಮೇಲೆ ಸೂರ್ಯನ ಪ್ರಬಲ ಸೌರ ಬಿರುಗಾಳಿ ಹೇಗೆ ಪರಿಣಾಮ ಬೀರುತ್ತೆ ಎಂಬುದನ್ನು ಕುರಿತು ಇಸ್ರೋದ ಆದಿತ್ಯ L1 ನೌಕೆ ಹೊಸ ಒಳನೋಟವನ್ನ ಒದಗಿಸಿದೆ ಅಂತ ಇಸ್ರೋದ ವಿಜ್ಞಾನಿಗಳು ತಿಳಿಸಿರ್ತಾರೆ. ಇಸ್ರೋದ ವಿಜ್ಞಾನಿಗಳು ಮತ್ತು ಸಂಶೋಧನಾ ವಿದ್ಯಾರ್ಥಿಗಳು 2024ರ ಅಕ್ಟೋಬರ್ನಲ್ಲಿ ಭೂಮಿಗೆ ಅಪ್ಪಳಿಸಿದ ಸೌರ ಬಿರುಗಾಳಿಯ ಕುರಿತು ಅಧ್ಯಯನ ನಡೆಸಿದ್ದು, ಇದಕ್ಕೆ ಸಂಬಂಧಪಟ್ಟಂಗೆ ಡಿಸೆಂಬರ್ 2025ರಲ್ಲಿ ಆಸ್ಟ್ರೋಫಿಸಿಕಲ್ ಜರ್ನಲ್ನಲ್ಲಿ ಲೇಖನ ಪ್ರಕಟ ಆಗಿದೆ. ಭಾರತದ ಮೊದಲ ಸೌರ ವೀಕ್ಷಣಾಲಯ ಆದಿತ್ಯ L1 ರಿಂದ ದೊರೆತ ಮಾಹಿತಿ ಮತ್ತು ಇತರೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನೌಕೆಗಳು ಒದಗಿಸಿದ ಮಾಹಿತಿಗಳನ್ನು ಆಧರಿಸಿ ಅಧ್ಯಯನವನ್ನು ಮಾಡಲಾಗಿದ್ದು, ಈ ಮೂಲಕ ಸೂರ್ಯನಿಂದ ಹೊರಬಂದ ಸೌರ ಪ್ಲಾಸ್ಮಾದ ಪರಿಣಾಮವನ್ನು ಅಧ್ಯಯನ ಮಾಡಲಾಗ್ತಾ ಇದೆ. ಇದರ ಕುರಿತು ಆರ್ಟಿಕಲ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಟೆಲಿಗ್ರಾಮ್ ಅಲ್ಲಿ ಇದೆ, ನೀವು ಮಾಹಿತಿಯನ್ನು ಪಡ್ಕೋಬಹುದಾಗಿರುತ್ತೆ. ಜನವರಿ 12ರಂದು ಇಸ್ರೋದ ವಾಣಿಜ್ಯ ವಿಭಾಗವಾದ ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ ಗ್ರಾಹಕರಿಗೆ ಸೇರಿದ EOS N1 ಎಂಬ ಭೂವೀಕ್ಷಣಾ ಉಪಗ್ರಹ ಮತ್ತು ಇತರೆ 14 ಉಪಗ್ರಹಗಳನ್ನು PSLV C62 ರಾಕೆಟ್ ಮೂಲಕ ಉಡಾವಣೆ ಮಾಡುತ್ತೆ. ಥೈಲ್ಯಾಂಡ್ ಮತ್ತು ಯುನೈಟೆಡ್ ಕಿಂಗ್ಡಮ್ ಜಂಟಿಯಾಗಿ ನಿರ್ಮಿಸಿರುವ ಭೂವೀಕ್ಷಣಾ ಉಪಗ್ರಹ ಮತ್ತು ದೇಶೀಯ ಹಾಗೂ ವಿದೇಶಿ ಗ್ರಾಹಕರ ಇತರೆ 14 ಉಪಗ್ರಹಗಳನ್ನು ಹೊತ್ತಂತ ರಾಕೆಟ್ ಶ್ರೀ ಹರಿಕೋಟಾದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದ ಮೊದಲ ಲಾಂಚ್ ಪ್ಯಾಡ್ನಿಂದ ಉಡಾವಣೆಯಾಗುತ್ತೆ ಜನವರಿ 12ನೇ ತಾರೀಕು. ಮರು ಆಯ್ಕೆಯಾದ ಸಂಸದರ ಸಂಪತ್ತು 100% ಏರಿಕೆ. ಕಳೆದ 2014ರಿಂದ 24 ಈ ಟೈಮ್ ಲೈನ್ನ 10 ವರ್ಷಗಳ ಅವಧಿಯಲ್ಲಿ ನಮ್ಮ ಸಂಸದರುಗಳ ಬಗ್ಗೆ ಮಾಹಿತಿಯನ್ನು ನೋಡೋದಾದ್ರೆ ಆಸ್ತಿ ಏರಿಕೆಯನ್ನು ನಾವು ಕಾಣಬಹುದು. ಸತತ 3 ಸಲ ಸಂಸದರಾಗಿ ಆಯ್ಕೆಯಾದವರ ಆಸ್ತಿ ಕಳೆದ 10 ವರ್ಷಗಳಲ್ಲಿ ಸರಾಸರಿ 110% ಹೆಚ್ಚಳಗೊಂಡಿದೆ. ಅಸೋಸಿಯೇಷನ್ ಫಾರ್ ಡೆಮೊಕ್ರೆಟಿಕ್ ರಿಫಾರ್ಮ್ಸ್ ನಡೆಸಿದ 102 ಸದಸ್ಯರ ಅಂಕಿಅಂಶಗಳ ವಿಶ್ಲೇಷಣೆಯಿಂದ ಈ ಸಂಗತಿ ಹೊರಬಂದಿದೆ. ಇದರಲ್ಲಿ ದೇಶದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು 3 ಬಾರಿ ಆಯ್ಕೆಯಾಗಿದ್ದಾರೆ. ಇವರು ಬಿಜೆಪಿ ಪಾರ್ಟಿಗೆ ಸೇರ್ತಾರೆ, ವಾರಣಾಸಿ ಕ್ಷೇತ್ರವನ್ನ ಪ್ರತಿನಿಧಿಸ್ತಾರೆ. 2014ರಲ್ಲಿ 1.62 ಕೋಟಿ ಇವರ ಮೌಲ್ಯ ಇತ್ತು. ಈಗ 2024ರಲ್ಲಿ 3.02 ಕೋಟಿ ಇದೆ. ಹೆಚ್ಚಳದ ಪ್ರಮಾಣ 10 ವರ್ಷಗಳಲ್ಲಿ 1.32 ಕೋಟಿ ರೂಪಾಯಿಗಳು. ಇನ್ನು ವಿರೋಧ ಪಕ್ಷದ ನಾಯಕರು ರಾಹುಲ್ ಗಾಂಧಿ, ಕಾಂಗ್ರೆಸ್ ರಾಯ್ಬರೇಲಿ ಕ್ಷೇತ್ರ ಉತ್ತರ ಪ್ರದೇಶ 2014ರಲ್ಲಿ 9.40 ಕೋಟಿ ಇತ್ತು. 2024ರಲ್ಲಿ 20.39 ಕೋಟಿ ಇದೆ. ಹೆಚ್ಚಳದ ಪ್ರಮಾಣ ಸುಮಾರು 11 ಕೋಟಿ ರೂಪಾಯಿಗಳಾಗಿವೆ. ಇದೇ ರೀತಿ
ಅತ್ಯಧಿಕ ಏರಿಕೆ ಕಂಡ ಪ್ರಮುಖ ಸಂಸದರ ಬಗ್ಗೆ ಮಾಹಿತಿಗಳನ್ನು ಇಲ್ಲಿ ಕೊಡಲಾಗಿದೆ. ಮಹಾರಾಷ್ಟ್ರದ ಸತಾರಾ ಕ್ಷೇತ್ರದ ಬಿಜೆಪಿ ಸಂಸದ ಶ್ರೀಮಂತ್ ಬಾ ಉದಯನ್ರಾಜೆ ಪ್ರತಾಪ ಸಿಂಹರಾಜೆ ಬೋನ್ಸೆ 60 ಕೋಟಿ ಇದ್ದಿದ್ದು 223 ಕೋಟಿ ಆಗಿದೆ. 162 ಕೋಟಿ ಹೆಚ್ಚಳ ಕಂಡಿರೋದನ್ನು ನೀವು ಗಮನಿಸಬಹುದು. ಈ ರೀತಿಯಾಗಿ ಹಲವಾರು ಜನರನ್ನ ಇಲ್ಲಿ ನೀವು ಕಾಣಬಹುದಾಗಿರುತ್ತದೆ. ದೇಶದ ಅತಿದೊಡ್ಡ ಆಭರಣ ಬ್ರ್ಯಾಂಡ್ ಎನಿಸಿರುವ ತನಿಷ್ಕ ಬಾಲಿವುಡ್ ನಟಿ ಅನನ್ಯಾ ಪಾಂಡೆ ಅವರನ್ನ ಫೇಸ್ ಆಫ್ ದಿ ಬ್ರ್ಯಾಂಡ್ ಎಂದು ಘೋಷಣೆ ಮಾಡಿದೆ. ಪ್ರಚಾರದ ರಾಯಭಾರಿಯಾಗಿ ಅನನ್ಯಾ ಪಾಂಡೆ ನೇಮಕ ತನಿಷ್ಕ ಆಭರಣಗಳ ಆಧುನಿಕತೆ ಮತ್ತು ಪ್ರಸ್ತುತತೆ ಮತ್ತು ಸ್ವಯಂ ಅಭಿವ್ಯಕ್ತಿಗೆ ದೊಡ್ಡ ಗುರುತಾಗಿದೆ ಅಂತ ಮಾಹಿತಿಯನ್ನು ಹಂಚಿಕೊಂಡಿದೆ.